ಎನ್ಸಿಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕಾಣೆಯಾಗಿದ್ದ ಯುವತಿ ಶವವಾಗಿ ಪತ್ತೆಯಾಗಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗೊಂಬೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿಯಾಗಿದ್ದ 24 ವರ್ಷದ ಪೂಜಾ ಕೊಲೆಯಾದ ದುರ್ದೈವಿಯಾಗಿದ್ದು, ಕಳೆದ ಜೂನ್ 30ರಂದು ಈಕೆ ನಾಪತ್ತೆಯಾಗಿದ್ಲು. ಮನೆಗೆ ಪೂಜಾ ಬಾರದ ಕಾರಣ ಪೊಲೀಸರು ಆಗೊಂಬೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ರು. ಆದರೆ ಸದ್ಯ ಪೂಜಾ ಕೊಲೆಯಾದ ಸ್ಥಿತಿಯಲ್ಲಿ ಸಿಕ್ಕಿದ್ದಾರೆ. ಈಕೆಗೆ ಹಲವು ವರ್ಷಗಳಿಂದ ಸ್ನೇಹಿತನಾಗಿದ್ದಂತಹ ಮಣಿಕಂಠ ಎಂಬಾತ ಕೊಲೆಯನ್ನ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಹಣಕಾಸಿನ ವಿಚಾರವಾಗಿ ಈ ಕೊಲೆ ನಡೆದಿರಬಹುದು ಅನ್ನುವಂತ ಶಂಕೆ ವ್ಯಕ್ತವಾಗಿದೆ. ಸರ್, ಅಮೌಂಟ್ ಏನೋ ಕೊಟ್ಟಿದ್ದಾನೆ ಅಂತ ಅದಿದೆ. ಅದು ಟ್ರಾನ್ಸಾಕ್ಷನ್ಸ್ ಅಂದ್ರೆ 10,000 15,000 ಆ ರೀತಿ ಟ್ರಾನ್ಸಾಕ್ಷನ್ಸ್ ಇಬ್ರು ಮಧ್ಯನೂ ಇದೆ. ಅಂದ್ರೆ 5,000 ಇವ್ನು ಕೊಡೋದು, 5,000 ಅವ್ರು ಕೊಡೋದು ಅಂತಂದು. ಇವಾಗ ಅವರು ಕರ್ಸ್ಕೊಳ್ಳುವಾಗ್ಲೂ ಕೂಡ ನಾನು ನಿನ್ನ ಹಣನ ಹಿಂದಿರುಗಿಸ್ತೀನಿ ಬಾ ಅಂತಂದು ಕೂಡ ಫೋನ್ ಮಾಡಿ ಕರ್ಸ್ತೀನಿ. ಓಕೆ, ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಬಿ ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.